ಸರ್ ವಸತಿ ಇದರಲ್ಲಿ ಆಡಿಯೋ ಲೀಕ್ ಆಗಿರೋದು ಸರ್. ಅದೇನು ಆಶ್ಚರ್ಯ ಅನ್ನೋದು ನಿಮಗೆ? ಬಿ ಆರ್ ಪಾಟೀಲ್ ಮತ್ತು ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ಸರ್ಕಾರ ನಡೀತಾ ಇದೆ, ಅದರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯೂ ನಡೀತದೆ. ಈಗ ಕೃಷ್ಣ ಬೈರೇಗೌಡರು ಇವತ್ತು ಏನು ಹೇಳವ್ರೆ? ಕೃಷ್ಣ ಬೈರೇಗೌಡರು ರೇಟನ್ನು ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ. ಅವರಿಗೆ ಗೊತ್ತಿದೆ, ಮಂತ್ರಿಗಳಿಗೆ, ಆ ಇಲಾಖೆ ಮಂತ್ರಿಗಳಿಗೆ, ಆ ಮಂತ್ರಿಗಳ ಇಲಾಖೆಗಳ ಕೆಲಸ ಹೇಗೆ ನಡೀತೀನಿ ಅನ್ನೋದು ಅವರಿಗೆ ಗೊತ್ತಿದೆ. ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದವರು ಅಲ್ಲ, ಯೋಜನಾ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡು